ನಮಸ್ಕಾರ. ಇವತ್ತಿನ ಟಾಪಿಕ್ ಫರ್ಟಿಲಿಟಿ ಅಂದ್ರೇನು, ಇನ್ಫರ್ಟಿಲಿಟಿ ಅಂದ್ರೇನು. ಯೂಶುವಲ್ ಆಗಿ ಕನ್ಫ್ಯೂಷನ್ ಇರುತ್ತೆ. ಫರ್ಟಿಲಿಟಿ ಅಂದ್ರೇನು, ಇನ್ಫರ್ಟಿಲಿಟಿ ಅಂದ್ರೇನು, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತಾರೆ, ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತಾರೆ. ಸೊ ಕನ್ಫ್ಯೂಷನ್ ಇರುತ್ತೆ. ಸೊ ಆದಷ್ಟು ಈಸಿಯಾಗಿ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಮತ್ತೆ ನೋಡೋಣ ಬನ್ನಿ. ಫರ್ಟಿಲಿಟಿ ಅಂತಂತಂದರೆ ಎಬಿಲಿಟಿ ಟು ಕನ್ಸೀವ್ ಆ್ಯಂಡ್ ಕ್ಯಾರಿ ಪ್ರೆಗ್ನೆನ್ಸಿ ಟು ದ ಫುಲ್ ಟರ್ಮ್ ಅಂತಂದರೆ ಸಾಮರ್ಥ್ಯ ಅಂತ ಹೇಳ್ಬೋದು. ಏನು, ಯಾವುದಕ್ಕೆ ಸಾಮರ್ಥ್ಯ? ಪ್ರೆಗ್ನೆಂಟ್ ಆಗೋದಕ್ಕೆ, ಗರ್ಭಿಣಿ ಆಗುವಂತಹ ಸಾಮರ್ಥ್ಯ. ಒಂದು ಸತಿ ಗರ್ಭಿಣಿ ಆದಮೇಲೆ ಮಗುನ ನಮ್ಮ ಹೊಟ್ಟೆನಲ್ಲಿ ಇಟ್ಕೊಂಡು 9 ತಿಂಗಳವರೆಗೂ ಸಾಕುವಂತಹ ಸಾಮರ್ಥ್ಯ, ಇದಕ್ಕೆ ಫರ್ಟಿಲಿಟಿ ಅಂತ ಹೇಳ್ತಾರೆ. ಯಾವಾಗ ಈ ಸಾಮರ್ಥ್ಯ ಇರಲ್ಲ ಆವಾಗ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ. ಓಕೆ, ಸೊ ಹೆಣ್ಮಕ್ಳಲ್ಲಿ ಇನ್ಫರ್ಟಿಲಿಟಿ ಅಂದರೆ ಏನು, ಹೆಣ್ಮಕ್ಳಲ್ಲಿ ಫರ್ಟಿಲಿಟಿ ಅಂತಂತಂದರೆ ಏನೆಲ್ಲ, ಗಂಡ್ಮಕ್ಳಲ್ಲಿ ಫರ್ಟಿಲಿಟಿ ಆ್ಯಂಡ್ ಇನ್ಫರ್ಟಿಲಿಟಿ ಅಂದರೆ ಏನೆಲ್ಲ ಅಂತಂದರೆ, ಬರೀ ಗಂಡ್ಮಕ್ಳಲ್ಲಿ ಏನಂತಂತಂದರೆ, ಫಸ್ಟ್ ಗಂಡ್ಮಕ್ಳದ್ದು ಹೇಳ್ಬಿಡ್ತೀನಿ. ಗಂಡ್ಮಕ್ಳಲ್ಲಿ ಏನು ಅಂತಂತಂದರೆ ಪ್ರೊಡಕ್ಷನ್ ಆಫ್ ಸ್ಪರ್ಮ್, ಆಯಿತಾ. ಸ್ಪರ್ಮ್ನ ಪ್ರೊಡಕ್ಷನ್ ಮಾಡೋದು ಅವರ ಎಬಿಲಿಟಿ ಅಷ್ಟೇ. ಅದಾದಮೇಲೆ ಅವರು ಪ್ರೊಡ್ಯೂಸ್ ಮಾಡಿರುವಂತಹ, ಅವರು ತಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಮಾಡಿರುವಂತಹ ಸ್ಪರ್ಮ್ಸಿಗೆ ಎಗ್ನ ಫರ್ಟಿಲೈಸ್ ಮಾಡುವಂತಹ ಶಕ್ತಿ, ಸಾಮರ್ಥ್ಯ ಇತ್ತು ಅಂತಂತಂದರೆ ಫರ್ಟಿಲಿಟಿ ಇದೆ ಅಂತ ಅಷ್ಟೇ. ಓಕೆ, ಬಟ್ ಹೆಣ್ಮಕ್ಳಲ್ಲೇನು, ಫಸ್ಟು ಓವ್ಯುಲೇಷನ್, ಎಗ್ ಆಚೆ ಬರಬೇಕು, ಓವರಿಯಿಂದ ಆಚೆ ಬರಬೇಕು, ಅದು ಫಸ್ಟ್ ಸ್ಟೆಪ್. ಅದಾದ ಮೇಲೆ ಸ್ಪರ್ಮ್ ಬಂದು ಎಗ್ನ ಫರ್ಟಿಲೈಸ್ ಮಾಡಬೇಕು. ಅದೂ ಹೆಣ್ಮಕ್ಳಲ್ಲೇ ಆಗುತ್ತಲ್ಲ ಫರ್ಟಿಲೈಸೇಷನ್ ಪ್ರಾಸೆಸ್ಸು. ಸೊ ಹಾಗಾಗಿ ಆ ಫರ್ಟಿಲೈಸೇಷನ್ ಆಗುತ್ತಾ ಇಲ್ಲ ಅಂತಂದರೆ ಅದು ಕೂಡ ಹೆಣ್ಮಕ್ಳ ಅಕೌಂಟಿಗೆ ಕೌಂಟ್ ಆಗುತ್ತೆ. ಓಕೆ, ಸೊ ಫರ್ಟಿಲೈಸೇಷನ್ ಆದಮೇಲೆ ಇಂಪ್ಲಾಂಟೇಷನ್ ಆಗಬೇಕು. ಇಂಪ್ಲಾಂಟೇಷನ್ ಆದಮೇಲೆ ಮಗು ಫಾರ್ಮ್ ಆಗಿ ಬೆಳೀತಾ ಹೋಗಬೇಕು. ಬೆಳೀತಾ ಇರುವಂತಹ ಮಗು ಫುಲ್ ಟರ್ಮ್ ಅಂದರೆ 9 ಮಂತ್ಸು ಹೊಟ್ಟೆನಲ್ಲಿ ಆರಾಮಾಗಿ ಇರಬೇಕು. ಓಕೆ, ಇದು ಸ್ಟೇಜಸ್. ಈ ಸ್ಟೇಜಸಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಆಗ್ತಾ ಇಲ್ಲ, ಫೇಲ್ ಆಗ್ತಾ ಇದೆ, ಕನ್ಸೀವ್ ಆಗೋಕ್ಕೆ ಆಗ್ತಾ ಇಲ್ಲ, ಅಥವಾ ಕನ್ಸೀವ್ ಆದಮೇಲೆ ಮಗು ಹೋಗ್ತಾ ಇದೆ, ನಿಮ್ಮ ಕೈಗೆ ಮಗು ಬರ್ತಾ ಇಲ್ಲ, ಬಿಕಾಸ್ ಆಫ್ ಎನಿ ಆಫ್ ದೀಸ್ 5 ಸ್ಟೆಪ್ಸ್. ಈ 5 ಸ್ಟೆಪ್ಸಲ್ಲಿ ಯಾವುದೇ ಒಂದು ಸ್ಟೆಪ್ಪಲ್ಲಿ ಪ್ರಾಬ್ಲಮ್ ಆಗಿ ಆ ಸ್ಟೆಪ್ಪು ಕರೆಕ್ಟಾಗಿ ಆಗ್ತಾ ಇಲ್ಲ ಅಂಥೇಳಿ ನಿಮ್ಮ ಕೈಗೆ ಮಗು ಬಂದಿಲ್ಲ ಅಂತಂತಂದರೆ ಇಟ್ ಈಸ್ ಇನ್ಫರ್ಟಿಲಿಟಿ ನಿಮಗೆ. ಓಕೆ, ಸೊ ಯಾವಾಗ ಸ್ಪರ್ಮಲ್ಲಿ ಪ್ರಾಬ್ಲಮ್ ಇರುತ್ತೆ ಅಥವಾ ಪ್ರೊಡಕ್ಷನ್ ಆಗೋದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ, ಪ್ರಾಸೆಸ್ಸಲ್ಲಿ ಪ್ರಾಬ್ಲಮ್ ಇರುತ್ತೆ ಸ್ಪರ್ಮ್ ಕಡೆಯಿಂದ ಗಂಡ್ಮಕ್ಳಲ್ಲಿ, ಆವಾಗ ಅದು ಅವ್ರ ಅಕೌಂಟಿಗೆ ಹೋಗುತ್ತೆ. ಓಕೆ, ಸೊ ಫರ್ಟಿಲಿಟಿ ಆ್ಯಂಡ್ ಇನ್ಫರ್ಟಿಲಿಟಿ ಅಂತಂದರೆ ಇಷ್ಟೇ. ಕನ್ಸೀವ್ ಆಗಿ ಮಗುನ ಪೂರ್ತಿ 9 ತಿಂಗಳವರೆಗೂ ನಿಮ್ಮ ಹೊಟ್ಟೆನಲ್ಲಿ ಸಾಕುವಂತಹ ಸಾಮರ್ಥ್ಯಕ್ಕೆ ಫರ್ಟಿಲಿಟಿ ಅಂತ ಹೇಳ್ತಾರೆ. ಯಾವಾಗ ಈ ಸಾಮರ್ಥ್ಯ ಇರಲ್ಲ ಆವಾಗ ಅದನ್ನು ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ. ಓಕೆ, ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ ಇನ್ಫರ್ಟಿಲಿಟಿ ಅಂತಂದರೆ ಇನ್ಎಬಿಲಿಟಿ ಟು ಕನ್ಸೀವ್. ಯಾವಾಗ ಈ ಸಾಮರ್ಥ್ಯ, ನೀವು 6 ತಿಂಗಳಿಂದ ನೀವು ಒಂದು ವರ್ಷದವರೆಗೂ ನೀವು ಪ್ರಯತ್ನ ಪಟ್ಟು ನೀವು ಕನ್ಸೀವ್ ಆಗ್ತಾ ಇಲ್ಲ ಅಂತ ವಿತೌಟ್ ಎನಿ ಪ್ರೊಟೆಕ್ಷನ್ ನೀವು ಟ್ರೈ ಮಾಡ್ತಾ ಇದ್ದೀರಾ, ಎಲ್ಲ ಓವ್ಯುಲೇಷನ್ ಎಲ್ಲ ಟ್ರ್ಯಾಕ್ ಮಾಡಿ ನೀವು ಟ್ರೈ ಮಾಡ್ತಾ ಇದ್ದೀರಾ, ನಿಮ್ಮ ಎಗ್ಗು ಸ್ಪರ್ಮು ಎಲ್ಲ ಚೆನ್ನಾಗಿದೆ, ನೀವು ಕನ್ಸೀವ್ ಆಗ್ತಾ ಇಲ್ಲ ಅಂತಂತಂದರೆ ನಾರ್ಮಲಾಗಿ ನೀವು ಟ್ರೈ ಮಾಡ್ತಾ ಇದ್ದೀರಾ, ನ್ಯಾಚುರಲಾಗಿ ನೀವು ಟ್ರೈ ಮಾಡ್ತಾ ಇದ್ದೀರಾ, 1 ವರ್ಷದಿಂದ ನೀವು ಟ್ರೈ ಮಾಡ್ತಾ ಇದ್ದೀರಾ, ಆದ್ರೂ ನಿಮಗೆ ಆಗ್ತಾ ಇಲ್ಲ ಅಂತಂದರೆ ಅದು ಇನ್ಫರ್ಟಿಲಿಟಿ. ಬಟ್ ಯಾವಾಗ ಈ 1 ಇಯರ್ ನಿಮಗೇನು ಟೈಮ್ ಹೇಳ್ತಾರಲ್ಲ, 1 ಇಯರ್ವರೆಗೂ ನೀವು ನ್ಯಾಚುರಲ್ಲಾಗಿ ಟ್ರೈ ಮಾಡದೇ ಇದ್ದರೆ ದೆನ್ ಅದು ನಿಮಗೆ ಇನ್ಫರ್ಟಿಲಿಟಿ ಅಂತ. ಬಟ್ ಏಜ್ಡ್ ಕಪಲಿಗೆ 36+ ಏಜ್ ಇತ್ತು, ಹೆಣ್ಮಕ್ಳಿಗೆ ಆ್ಯಂಡ್ ಗಂಡು ಮಕ್ಕಳಿಗೆ ಇಬ್ಬರಲ್ಲಿ ಯಾರಿಗಾದ್ರೂ 36+ ಏಜ್ ಇತ್ತು ಅಂತ ಇದ್ದು ನೀವು ಟ್ರೈ ಮಾಡ್ತಾ ಇದ್ದೀರಾ ಮಗುಗೋಸ್ಕರ ಅಂತಂದರೆ ಈ ಸ್ಪ್ಯಾನು ಸಡನ್ನಾಗಿ 6 ತಿಂಗಳಿಗೆ ರೆಡ್ಯೂಸ್ ಆಗುತ್ತೆ. ಓಕೆ, 6 ತಿಂಗಳದವರೆಗೂ ಒಂದು ಸ್ವಲ್ಪ 36+ ಏಜ್ ಇರೋ ಅಂತಹ ಕಪ್ಪಲ್ಲು ಟ್ರೈ ಮಾಡಿ ನೀವು ಕನ್ಸೀವ್ ಆಗ್ತಾ ಇಲ್ಲ ಅಂತಂದವಾಗ ಅದನ್ನ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ. ಓಕೆ, ಇಷ್ಟೇ ಇನ್ಫರ್ಟಿಲಿಟಿಗೂ ಫರ್ಟಿಲಿಟಿಗೂ ವ್ಯತ್ಯಾಸ. ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದ.